ನಮಸ್ಕಾರ. ವಿಕೆ ಸುದ್ದಿಗೆ ಸ್ವಾಗತ. ಈ ದಿನದ ಸುದ್ದಿ. ಹಗರಿಬೊಮ್ಮನಹಳ್ಳಿ ಪುರಸಭೆಯ ಸ್ಥಾನಕ್ಕೆ ಮರಿರಾಮಪ್ಪ ರಾಜೀನಾಮೆ ನೀಡಿದ ಪ್ರಯುಕ್ತ ಈ ದಿನ ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ನೇತ್ರಾವತಿ ಹುಚ್ಚಪ್ಪರವರು ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಅಧಿಕಾರ ಸ್ವೀಕಾರ ಮಾಡಿ ಮಾತನಾಡಿದ ಹಂಗಾಮಿ ಅಧ್ಯಕ್ಷರಾದ ಸರಗಾರ ನೇತ್ರಾವತಿ ಹುಚ್ಚಪ್ಪರವರು, ಬೇಸಿಗೆ ಇರುವ ಕಾರಣ ಮೊದಲು ಕುಡಿಯುವ ನೀರಿಗೆ ಆದ್ಯತೆ ನೀಡಲಾಗುವುದು ಮತ್ತು ಮೂಲಭೂತ ಸೌಕರ್ಯಗಳಾದ ಬೀದಿ ದೀಪ, ಚರಂಡಿಗಳನ್ನು ನಿರ್ವಹಣೆ ಮಾಡಲು ಎಲ್ಲ ಸದಸ್ಯರ ಅಧಿಕಾರಿಗಳ ವಿಶ್ವಾಸ ಪಡೆದು ಕ್ರಮ ಕೈಗೊಳ್ಳಲಾಗುವುದು ಎಂದು ಸುದ್ದಿಗೆ ಹೇಳಿದರು. ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ರಾಜ್ಯಾಧ್ಯಕ್ಷರಾದ ಮಾಜಿ ಶಾಸಕರಾದ ಶ್ರೀ ಭೀಮಾನಾಯ್ಕರವರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಹಿರಿಯ ಸದಸ್ಯರಾದ ಜಿಲ್ಲಾ ಯೋಜನೆ ಸಮಿತಿ ಸದಸ್ಯರಾದ ಪವಾಡಿ ಹನುಮಂತಪ್ಪ, ಎಲ್. ಗಣೇಶ್, ಪುರಸಭಾ ಸದಸ್ಯರಾದ ಇಸ್ಮಾಯಿಲ್ ಸಾಬ್, ಅಜೀಜುಲ್ಲಾ, ಚಿಂತ್ರಪಳ್ಳಿ ಮಂಜುನಾಥ್, ತ್ಯಾವಣಗಿ ಕೊಟ್ರೇಶ್, ಮುಖಂಡರಾದ ಸರಗಾರ ಹುಚ್ಚಪ್ಪ, ಅಲ್ಲಾಬಕ್ಷಿ, ಡಿಶ್ ಮಂಜುನಾಥ್, ಗುತ್ತಿಗೆದಾರರಾದ ಎಂ.ಎಸ್., RSSN ಅಧ್ಯಕ್ಷರಾದ ದಾದಾಮನವರ ಬಸವರಾಜ್, ಪುರಸಭಾ ಸದಸ್ಯರಾದ ನವೀನ್ ಕುಮಾರ್, ಮುಖಂಡರಾದ ಗುಂಡ್ರು ಹನುಮಂತಪ್ಪ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳಾದ M.K. ಮುಗುಳಿ, ಕಂದಾಯ ಅಧಿಕಾರಿಗಳಾದ ಮಾರಪ್ಪ, ಆರೋಗ್ಯ ಅಧಿಕಾರಿಗಳಾದ ಜಯಲಕ್ಷ್ಮಿ, ಸಿಬ್ಬಂದಿ ವರ್ಗದವರು ಅನೇಕ ಮುಖಂಡರು ಹಾಜರು ಇದ್ದರು. ಇಂದು ನಮ್ಮ ಪುರಸಭೆಯ ಪ್ರಭಾರಿ ಅಧ್ಯಕ್ಷರಾಗಿ ಶ್ರೀಮತಿ ನೇತ್ರಾವತಿ ಹುಚ್ಚಪ್ಪ ಸರಗಾರ್ ಅವರು ದಿನಾಂಕ 8/4/2026 ಮಾನ್ಯ ಹಿಂದಿನ ನಮ್ಮ ಮರಿರಾಮಪ್ಪ ಸರ್ ಅವರು ರಾಜೀನಾಮೆ ನೀಡಿದ ತರುವಾಯ ಮುನ್ಸಿಪಲ್ ಕಾಯ್ದೆ 44 ಪ್ರಕಾರ ಉಪಾಧ್ಯಕ್ಷರು ಅಂತ ಶ್ರೀಮತಿ ಸರಗಾರ ಹುಚ್ಚಪ್ಪ ನೇತ್ರಾವತಿ ಅವರು ಇಂದು ಪ್ರಭಾರ ಅಧ್ಯಕ್ಷರಾಗಿ ಕರ್ತವ್ಯದಲ್ಲಿ ಮುಂದುವರೆದಿರ್ತಾರೆ. ಅವರಿಗೆ ಸ್ವಾಗತವನ್ನು ನಮ್ಮ ಸಿಬ್ಬಂದಿ ಪರವಾಗಿ ಬಯಸ್ತೇವೆ. ಹಗರಿಬೊಮ್ಮನಹಳ್ಳಿಯ ಪುರಸಭೆಯ ನೂತನವಾಗಿ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸರಗಾರ ಹುಚ್ಚಪ್ಪನವರಿಗೆ, ನೇತ್ರಾವತಿ ಸರಗಾರ ಹುಚ್ಚಪ್ಪನವರಿಗೆ ನಮ್ಮೆಲ್ಲ ಪುರಸಭೆಯ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಮುಖಂಡರ ಪರವಾಗಿ, ಎಲ್ಲ ಹಗರಿಬೊಮ್ಮನಹಳ್ಳಿಯ ನಾಗರಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲು ಈ ಒಂದು ಹಂಗಾಮಿ ಅಧ್ಯಕ್ಷರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಯುವಕರ ಕಣ್ಮಣಿ ಹಾಗೂ KMF-ನ ಮಾಜಿ ರಾಜ್ಯ ಅಧ್ಯಕ್ಷರು ಹಾಗೂ ಮಾಜಿ ಹಗರಿಬೊಮ್ಮನಹಳ್ಳಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭೀಮಾನಾಯ್ಕ ಸಾಹೇಬರಿಗೂ ಸಹ ನಾವು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿ ಈ ಮುಖಾಂತರ ಕೋರ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪುರಸಭೆಯ ಸದಸ್ಯರಿಗೆ ಹಾಗೂ ಮುಖಂಡರಿಗೆ, ಈ ಒಂದು ಹುಚ್ಚಪ್ಪನವರಿಗೆ ಅಧಿಕಾರ ಆಗ್ಲಿಕ್ಕೆ ಶ್ರೀಮತಿ ನೇತ್ರಾವತಿ ಹುಚ್ಚಪ್ಪನವರಿಗೆ ಈ ಒಂದು ಅಧಿಕಾರ ಬಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ಇದಾಗಿದೆ. ಅದರಿಂದ ಹಗರಿಬೊಮ್ಮನಹಳ್ಳಿಯ ಜನತೆಗೆ, ಪುರಸಭೆಗೆ ಒಳ್ಳೆಯ ಕೆಲಸ ಕಾರ್ಯಗಳು ನಡೀಲಿ, ಅಭಿವೃದ್ಧಿ ಕಡೆಗೆ ನಮ್ಮೆಲ್ಲರೂ ಸಹ ಅವರಿಗೆ ಸಹಕಾರ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರ ಸ್ವೀಕಾರ ಸಮಾರಂಭ ಒಂದು ಮಾಡಿರ್ತಕ್ಕಂಥ ಶ್ರೀಮತಿ ಸರಗಾರ್ ನೇತ್ರಾವತಿ ಹುಚ್ಚಪ್ಪನವರೇ, ಈ ಒಂದು ಅಧ್ಯಕ್ಷ ಆಗಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರು, ಮಾಜಿ KMF ಅಧ್ಯಕ್ಷರಾದ S. ಭೀಮಾನಾಯ್ಕ ಸರ್ ಅವರ ಕೊಡುಗೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಪುರಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಪ್ರತಿ ವಾರ್ಡ್ಗಳಲ್ಲಿ ಅವರ ಒಂದು ಪರಿಶ್ರಮ ಅತ್ಯವಶ್ಯಕವಾಗಿ ತಾವು ಶ್ರಮ ವಹಿಸಿ ಕೆಲಸ ಮಾಡೋದಕ್ಕೋಸ್ಕರ ಪ್ರಥಮ ಬಾರಿಗೆ ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದು ಪುರಸಭೆ ಕಾಂಗ್ರೆಸ್ ಒಂದು ಬಾಡಿಯನ್ನು ಮಾಡಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಭೀಮಾನಾಯ್ಕ ಸರ್, ಇವತ್ತು ಹಿಂದೆ ನಾವೇನು ಪುರಸಭೆ ಅಧ್ಯಕ್ಷರ ಮರಿರಾಮಣ್ಣನ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ಅವತ್ತೇನು ಸನ್ಮಾನ್ಯ S. ಭೀಮಾನಾಯ್ಕ ಸರ್ ಅವರು ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಿಕೊಟ್ರು. ಅಲ್ಲಿಂದ ಇಲ್ಲಿವರೆಗೂ ಹಗರಿಬೊಮ್ಮನಹಳ್ಳಿ 23 ವಾರ್ಡಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ವಾರ್ಡ್ಗಳಲ್ಲಿ ಮಾನ್ಯ ಭೀಮಾನಾಯ್ಕ ಸರ್ ಅವರ ನೇತೃತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳನ್ನು ಅಧ್ಯಕ್ಷರು ಹಿಂದಿರ್ತಕ್ಕಂಥ ಶ್ರೀಮತಿ
ಅಂಬಿಕಾ ದೇವೇಂದ್ರಪ್ಪನವರು ಸಹ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾರೇ ಅಧ್ಯಕ್ಷ, ಯಾರೇ ಉಪಾಧ್ಯಕ್ಷ, ಯಾರೇ ಮಾಜಿ ಆಗಿರಲಿ, ಯಾರೇ ಅಲೆ ಆಗಿರಲಿ, ಅಧಿಕಾರ ಅಂತಕ್ಕಂಥದ್ದು ಯಾವುದು ಶಾಶ್ವತ ಅಲ್ಲ. ಇಲ್ಲಿ ಅಧಿಕಾರ ಅಂತಕ್ಕಂಥದ್ದು ತಾತ್ಕಾಲಿಕ. ಇದು ಒಂದು ಪಕ್ಷ, ಒಂದು ಹೈಕಮಾಂಡ್, ಒಂದು ಪಾರ್ಟಿ ಅಂತೇಳಿ ಒಂದು ನಿರ್ಧಾರ ಮಾಡಿದಾಗ ಒಬ್ಬ ಹಿರಿಯರಿಗೆ ಗೌರವ ಕೊಟ್ಕೊಂಡು, ಪಕ್ಷಕ್ಕೆ ಗೌರವ ಕೊಟ್ಕೊಂಡು, ಅವರ ಮಾರ್ಗದರ್ಶನದಲ್ಲಿ ನಾವು ಹೋದಾಗ ಮಾತ್ರ ಪಕ್ಷದ ನಿಷ್ಠೆಯನ್ನು ನಾವು ತೋರಿಸಲಿಕ್ಕೆ ಸಾಧ್ಯ. ಇವತ್ತು ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದಾಗ ಒಂದು ಅವಧಿಯನ್ನು ಆಯ್ಕೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಭೀಮಾ ನಾಯ್ಕ ಸರ್ ಅವರ ಒಂದು ನೇತೃತ್ವದಲ್ಲಿ ನಾವು ಎಲ್ಲ ಸದಸ್ಯರೆಲ್ಲ ಒಡಗೂಡಿ ಒಂದು ಪುರಸಭೆಯನ್ನು ಇಲ್ಲಿವರೆಗೆ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಈಗ ತಾನೇ ಮೊನ್ನೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ನೇತ್ರಾವತಿ ಸರಗಾರ್ ಉಚ್ಚಪ್ಪನವರು ಆದಮೇಲೆ ಈಗ ರೀಸೆಂಟಾಗಿ ಪಕ್ಷದ ಒಂದು ಆದೇಶ, ಹಿರಿಯದ ಆದೇಶದ ಒಂದು ಪಾಲನೆ ಮಾಡಿ ಅಧ್ಯಕ್ಷ ರಾಜೀನಾಮೆ ಕೊಟ್ಟ ಮೇಲೆ ಇವತ್ತು ಹಂಗಾಮಿ ಅಧ್ಯಕ್ಷರಾಗಿ, ಹೊಸ ಅಧ್ಯಕ್ಷ ಆಗೋವರೆಗೂ ಹಂಗಾಮಿ ಅಧ್ಯಕ್ಷರಾಗಿ ಇವತ್ತು ಶ್ರೀಮತಿ ನೇತ್ರಾವತಿ ಉಚ್ಚಪ್ಪನವರು ಏನೋ ಒಂದು ಅಧಿಕಾರ ಸ್ವೀಕಾರ ಸಮಾರಂಭ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಅಗ್ರಿಬೊಮ್ಮನಹಳ್ಳಿ 20 ವಾರ್ಡಲ್ಲಿ ಸ್ವಚ್ಛತೆ, ಕುಡಿಯೋ ನೀರಿನ ಅದು 23 ವಾರ್ಡ್ಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಇದು ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ತಾವು ಆದಷ್ಟು ಬೇಗ ಜನರಿಗೆ ಅವರ ಸದಸ್ಯರ ಒಂದು ಅಹವಾಲುಗಳನ್ನು, ಕಷ್ಟ ಸುಖಗಳನ್ನು ತಾವು ಕೇಳ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಯಾರೇ ಅಧ್ಯಕ್ಷ ಆಗಲಿ, ಯಾರೇ ಉಪಾಧ್ಯಕ್ಷ ಆಗಲಿ, ಅಧಿಕಾರ ಶಾಶ್ವತ ಅಲ್ಲ, ಬಟ್ ತಾವು ಮಾಡತಕ್ಕಂಥ ಕೆಲಸ ಶಾಶ್ವತ ಇರ್ತತಿ. ಹಾಗಾಗಿ ಇವತ್ತು ತಾವೇನು ಅಧಿಕಾರ ಸ್ವೀಕಾರ ಮಾಡಿದರೆ ಮುಂದೆ ಬರ್ತಕ್ಕಂಥ ನೂತನ ಅಧ್ಯಕ್ಷರು ಆಗೋವರೆಗೂ ತಾವು ಒಂದು ಕೆಲಸ ಕಾರ್ಯಗಳನ್ನು ಅತ್ಯುತ್ತಮವಾಗಿ ಮಾಡ್ರಿ. ಇಡೀ 28 ಜನ ಪುರಸಭೆ ಸದಸ್ಯರು ಪಕ್ಷಾತೀತವಾಗಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪುರಸಭೆ ಹಿರಿಯ ಸದಸ್ಯರು ಹಾಗೂ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರು, ನಾಮನಿರ್ದೇಶನ ಸದಸ್ಯರು, RSS ಬ್ಯಾಂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ದಾದಮ್ನವ್ರು ಬಸವರಾಜ್ ಅವರು ಇರ್ಬೋದು, ಅನೇಕ ಜನ ಬಂದಿದ್ದಾರೆ, ಎಲ್ಲ ಲೀಡರ್ಸ್ಗಳೆಲ್ಲ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಒಂದ್ಸತ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಪುರಸಭೆಯ ಸದಸ್ಯರಿಗೂ ಎಲ್ಲರಿಗೂ ನಮಸ್ಕಾರ. ಸಿಬ್ಬಂದಿ ವರ್ಗದವರಿಗೂ, ಸಾರಿಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಬೇಸಿಗೆ ಇರುವುದರಿಂದ ಕುಡಿಯುವ ನೀರು, ಬೀದಿ ದೀಪ ವ್ಯವಸ್ಥೆ ಮಾಡುವುದು ಮತ್ತು ಮೂಲಭೂತ ಸೌಕರ್ಯ, ನೀರು, ಕುಡಿಯುವ ಚರಂಡಿ, ಬೀದಿ ದೀಪ ವ್ಯವಸ್ಥೆ ಮಾಡುವುದು ಎಲ್ಲ ಸದಸ್ಯರಿಗೂ, ಅಧಿಕಾರಿಗಳಿಗೂ, ಸಿಬ್ಬಂದಿ ವರ್ಗದವರಿಗೂ ನಮಸ್ಕಾರ. 28 ಪುರಸಭಾ ಸದಸ್ಯರಿಗೂ, 28 ಅಗ್ರಮಳೆಯ ಪುರಸಭಾ ಸದಸ್ಯರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಅಗ್ರಮಳೆಯ ಎಲ್ಲ ಮುಖಂಡರಿಗೂ ನಾನು ನಮಸ್ಕರಿಸ್ತಾ, ಈ ನಮ್ಮ ಪುರಸಭಾ ಹಂಗಾಮಿ ಅಧ್ಯಕ್ಷಕ್ಕೆ ಆಗ್ಲಿಕ್ಕೆ ಕಾರ್ಯಕರ್ತರು, ನಮ್ಮೆಲ್ಲರ ಬೆನ್ನೆಲುಬು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ KMFನ ನಿಕಟಪೂರ್ವ ಅಧ್ಯಕ್ಷರು, ಅವರ ಒಂದು ಸಹಕಾರ, ಅವರ ಒಂದು ಸಹಕಾರದಿಂದ ಉಪಾಧ್ಯಕ್ಷ ಆಗಿದ್ದು 1 ತಿಂಗಳಾಯಿತು. ಅವರ ಒಂದು ಸಹಕಾರದಿಂದ ಇವತ್ತು ಹಂಗಾಮಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರಿಗೆ ನಾವು ಯಾವಾಗಲೂ ನಮ್ಮ ಕುಟುಂಬ ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಅವ್ರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ನಮ್ಮಂತ ಒಂದು ರೈತರ ಮನೆಯಲ್ಲಿ ಬಂದು ನಾವೊಂದು ಬಡತನ ಕುಟುಂಬದಿಂದ ಬಂದು ಈ ಒಂದು ಇಂಥ ಒಂದು ಪದವಿ ಪಡಿಬೇಕಂದ್ರೆ ಇಂಥರ ಒಂದು ಸಹಕಾರ, ಅದೇ ರೀತಿ ನಮ್ಮ ಮಂಜಣ್ಣ ಆಗಿರ್ಬೋದು, ಹನುಮಂತಣ್ಣ ಆಗಿರ್ಬೋದು, ನಮ್ಮ ಇಸ್ಮೇಲ್ ಸಾಹೇಬ್ರ ಆಗಿರ್ಬೋದು, ಅಜೀಜ್ ಆಗಿರ್ಬೋದು, ಎಲ್ಲ ಹಿರಿಯ ಸದಸ್ಯರು, ನಮ್ಮ ಸಿಕಂದರ್ ಆಗಿರ್ಬೋದು, ನಮ್ಮ ಗಣೇಶ, ನಮ್ಮ ಎಲ್ಲ ಸದಸ್ಯರು, ಎಲ್ಲ 28 ಸದಸ್ಯರ ಒಂದು ಎಲ್ಲರ ಜೊತೆಗೆ ಕೂಡಿಕೊಂಡು ನಮ್ಮ ಮನೆಯವರ ಏನ ಹಂಗಾಮಿ ಅಧ್ಯಕ್ಷ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಎಲ್ಲರ ಒಂದು ಹಿರಿಯರ ಮಾರ್ಗದರ್ಶನ ಅವರು ಕೇಳ್ಕೊಂಡು ಎಲ್ಲರೂ ಅಗ್ರಮಳೆಯಲ್ಲಿ ಈ ಬೇಸಿಗೆ ಬಂದಿದೆ, ಕುಡಿಯೋ ನೀರಿನ ಅಭಾವ ಇರ್ಬೋದು, ಮೂಲ ಸೌಕರ್ಯ, ಅವ್ರಿಗೆಲ್ಲರ ಸಹಕಾರ, ನೀವೆಲ್ಲರೂ ಸಹಕಾರ ನೀಡಿ ನಮ್ಮ ಅಗ್ರಮಳೆಗೆ ಒಂದು ಒಳ್ಳೆ ಹೆಸರು ನೀವು, ಯಾಕಂದ್ರೆ ಒಬ್ರು ಮಾಡಿದ್ರೆ ಹೆಸರು ಆಗೋದಲ್ಲ, ಇಡೀ 28 ಮಂದಿ ಸದಸ್ಯರು ಕೂಡ್ಕೊಂಡು ಅಗ್ರಮಳೆಯಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಮಾತ್ರ ಹೆಸರು ಬರ್ತತಿ. ಹಾಗಾಗಿ ಎಲ್ಲ ಸದಸ್ಯರ ಸಹಕಾರ, ಅಧಿಕಾರಿಗಳ ಸಹಕಾರ, ಮುಖಂಡರ ಸಹಕಾರ ನಮಗೆ ಎಲ್ಲಿವರೆಗೆ 1 ದಿನ ಇರ್ತೋ, 5 ದಿನ ಇರ್ತೋ, 10 ದಿನ ಅಧಿಕಾರ ಶಾಶ್ವತ ಅಲ್ಲ. ಒಂದು ಅಗ್ರಮಳೆಯಲ್ಲಿ ಮೂಲ ಸೌಕರ್ಯಗಳನ್ನು ಮಾಡ್ಲಿಕ್ಕೆ ನಿಮ್ಮೆಲ್ಲರ ಸದಸ್ಯರ ಸಹಕಾರ, ಒಂದು ಭೀಮಾ ನಾಯ್ಕರವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇದೆ. ಹಾಗಾಗಿ ನೀವೆಲ್ಲ ಸದಸ್ಯರು ಸಹ ಇವ್ರಿಗೆ ಸಹಕಾರ ನೀಡಿ ಸದಸ್ಯರು ನಮ್ಮ ಮನೆಯವರಿಗೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ನಮ್ಮಲ್ಲಿ ಕೇಳ್ಕೊಂತ 2 ಮಾತು